ಕಲ್ಪತರು ನಾಡಿಗೆ ಸ್ವಾಗತ. ನಾನು ಅಶ್ವದಿವಿತ್. ಲೋಕಸಭೆ ಚುನಾವಣೆ ಜಿದ್ದಿ ತುಮಕೂರು ಕ್ಷೇತ್ರಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಆಗಮಿಸಿದ್ದೇವೆ. ಇಲ್ಲಿ ಬಿಜೆಪಿಯಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ವಿ ಸೋಮಣ್ಣನ, ಮುದ್ದಹನುಮೇಗೌಡರ, ನರೇಂದ್ರ ಮೋದಿನ, ಖರ್ಗೆನ, ಬಿಜೆಪಿನ, ಕಾಂಗ್ರೆಸ್ ಎಲ್ಲವನ್ನು ಕೂಡ ಇವತ್ತು ಜನರ ಅಭಿಪ್ರಾಯ ಯಾವ ರೀತಿ ಇದೆ ಕಲ್ಪತರು ನಾಡು ತುಮಕೂರಿನಲ್ಲಿ ತಿಳಿದುಕೊಳ್ಳೋಣ. ಜನಾಭಿಪ್ರಾಯವನ್ನು ಪಡೆದುಕೊಳ್ಳೋಣ ಬನ್ನಿ. ಕಲ್ಪತರು ನಾಡಲ್ಲಿ ಎಂಪಿ ಎಲೆಕ್ಷನ್ ಫೀವರ್. ಎಸ್, ಶತಮಾನದ ಸಂತ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಡೆದಾಡಿದ ಪುಣ್ಯ ಭೂಮಿ. ಶೇಂಗಾ, ತೆಂಗಿನ ಬೀಡು, ಮಠ ಮಾನ್ಯಗಳ ತವರು. ರಾಜಕೀಯ ಶಕ್ತಿ ಕೇಂದ್ರ ಸಿದ್ಧಗಂಗೆ ಇರೋದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರಿನ ಉಪನಗರ ಅಂತಾನೆ ಖ್ಯಾತಿ ಗಳಿಸಿರುವ ತುಮಕೂರು ರಾಜಕಾರಣದಲ್ಲಿಯೂ ಸದಾ ಸುದ್ದಿಯಲ್ಲಿರುವ ಜಿಲ್ಲೆ. ಡಿಸಿಎಂ ಸ್ಥಾನಕ್ಕೇರಿದ ಡಾಕ್ಟರ್ ಜಿ ಪರಮೇಶ್ವರ್, 5 ಸಲ ಸಂಸದರಾಗಿದ್ದ ಜಿಎಸ್ ಬಸವರಾಜು, ಸದಾ ಹೋರಾಟಕ್ಕೆ ಹೆಸರಾದ ಜೆಸಿ ಮಾಧುಸ್ವಾಮಿ, ಕೆಎನ್ ರಾಜಣ್ಣ, ಟಿಬಿ ಜಯಚಂದ್ರ, ವೈಕೆ ರಾಮಯ್ಯ ಮತ್ತಿತರ ನಾಯಕರು ಕೂಡ ಇದೇ ಮಣ್ಣಿನವರು. ಘಟಾನುಘಟಿ ಮುಖಂಡರನ್ನ ನೀಡಿದ ಹೆಗ್ಗಳಿಕೆ ತುಮಕೂರು ಜಿಲ್ಲೆಯದ್ದು. ಇದೀಗ ಜಿಲ್ಲೆಯಲ್ಲಿ ಲೋಕ ಚುನಾವಣೆಯ ಕಾವು ಜೋರಾಗಿದೆ. ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಿರೀಕ್ಷಿತ. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಇಬ್ಬರೂ ಪ್ರಬಲರೇ. ಬಿಜೆಪಿಗೆ ಕ್ಷೇತ್ರ ಉಳಿಸಿಕೊಳ್ಳುವ ಸವಾಲು ಎದುರಾಗಿದೆ. ಜಿಲ್ಲೆಯಲ್ಲಿ ಇಬ್ಬರು ಸಚಿವರನ್ನ ಹೊಂದಿರುವ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ತುಮಕೂರು ರಣಕಣ ಕುತೂಹಲ ಕೆರಳಿಸಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯತೆ ಕೂಗಿದೆ. ಇತಿಹಾಸದಲ್ಲಿ ಹೊರಗಿನಿಂದ ಬಂದು ಗೆದ್ದವರಿಲ್ಲ. 2019ರ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಸೋತಿದ್ದ ಕ್ಷೇತ್ರವಿದು. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಗೆದ್ದು ಇತಿಹಾಸ ಸೃಷ್ಟಿಸುವ ಹಠ. ಹೊರಗಿನವರೆಂಬ ಕಾರಣಕ್ಕೆ ಆರಂಭದಿಂದಲೂ ಸೋಮಣ್ಣಗೆ ವಿರೋಧವಿದೆ. ಚಿಕ್ಕನಾಯಕನಹಳ್ಳಿ ಜೆಸಿ ಮಾಧುಸ್ವಾಮಿ, ಗುಬ್ಬಿಯ ಎಸ್.ಡಿ. ದಿಲೀಪ್ ಕುಮಾರ್ ಕೋಪ ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನು ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಒಟ್ಟಾರೆ ಈ ಬಾರಿ ತುಮಕೂರು ಲೋಕ ರಣಕಣ ಹೈ ವೋಲ್ಟೇಜ್ ಪಡೆದಿದ್ದು ಕಲ್ಪತರು ನಾಡು ತುಮಕೂರಿನ ಜನ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮ್ಮ, ಹೆಂಗೈತೆ ರಾಜಕೀಯ? ಹೇಳ್ಬೇಕು, ನೀವು ಚೆನ್ನಾಗೈತೆ ಅಂದ್ರೆ ನೀವು ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ? ಯಾಕೆ ಚೆನ್ನಾಗಿಲ್ಲ? ಏನ್ ಮಾಡೋದು ಬಿಸ್ತಲ್ ಕುತ್ಕೊಂಡು? ನಿಮ್ಮ ನೋಡೋರಿಲ್ಲ, ಯಾರು ಇಲ್ಲ. ಸರಿ, ಮತ್ತೆ ಹಂಗಾರೆ ಯಾರು ಬರ್ಬೇಕಂಗಾರೆ ನಿಮ್ಮ ನೋಡ್ಬೇಕಂದ್ರೆ ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಯಾವ್ದು ಬರ್ಬೇಕು? ನನಗೆ ನೀವು ಚೆನ್ನಾಗಿರ್ಬೇಕು, ನನಗೆ ನೀವು ಮುಂದೆ ಇರಬೇಕು. ಆದ್ರೆ ನಿಮಗೆ ಯಾರು ಇರಬೇಕು? ನಮಗ್ ಚೆನ್ನಾಗಿ ಮಾಡಬೇಕು. ಯಾರು? ಬಿಜೆಪಿನ ಕಾಂಗ್ರೆಸ್? ಯಾವ್ದನ ಒಂದು ಗೊತ್ತಾಗಿಲ್ಲ ನಮ್ಗೆ. ಹೇಳಿ, ನೀವೇನ್ ಕೆಲಸ ಮಾಡ್ತೀರಾ? ಊದ ವ್ಯಾಪಾರ ಇಲ್ಲೇನೆ. ಪೂಜೆ ವ್ಯಾಪಾರ ಮಾಡ್ತೀರಾ? ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಂತೇಳಿ ಒಂದಿಷ್ಟು ಹಣ ಅಂತ ಒಂದು ರಿಲೀಸ್ ಮಾಡಿದ್ರು ಕಳೆದ ಗೌರ್ಮೆಂಟ್, ಬಿಜೆಪಿ ಗೌರ್ಮೆಂಟ್. ಸಿಗ್ತಾ ಅದು ಕೈಗೆ? ಎಲ್ಲಿ ಸಿಗ್ತೈತೆ? ಸಿಗ್ಲಿಲ್ವಾ? ಏನ್ ಸಿಗ್ತೈತೆ? ಸಿಕ್ಕಿಲ್ಲ. ಈಗ ಅದು ಈಗ ಸರ್ಕಾರದಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಸಿಕ್ಕಿದ್ಯಾ? ಏನು ಸಿಕ್ಕಿಲ್ಲ. ಒಂದು 2,000 ರೂಪಾಯಿದೇನೋ ಒಂದು ಸಿಕ್ಕೈತೆ ಅಷ್ಟೇನೆ. ಇನ್ನೇನು ಆಯ್ತಪ್ಪ. ಈ ಬಾರಿ ಮೋದಿ ಮತ್ತೆ ಖರ್ಗೆ ಚುನಾವಣೆ ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸೆಂಟ್ರಲ್ ಅಲ್ಲಿ, ಕೇಂದ್ರದಲ್ಲಿ ಮೋದಿ ಬರಬೇಕು ಅಂತಂತೀರಾ ಅಥವಾ ಖರ್ಗೆನಾ ಅಥವಾ ರಾಹುಲ್ ಗಾಂಧಿ? ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೇನ್ ಬರಬೇಕು? ನೀವು ಮಾಡ್ತಾವ್ರಲ್ಲ. ನಿಮ್ಗೆ ಯಾರು ಇಷ್ಟ? 2,000 ಕೊಡ್ತೀನಿ ಅಂದ್ರು, ಅದು ನಿಲ್ಲಿಸಿದ್ರು. ಬರ್ಲಿಲ್ಲ. ಎಲ್ಲಿ ಬಂತು? ಬರಲೇ ಇಲ್ಲ. ಒಂದು ತಿಂಗ್ಳದ್ ಬಂತು, ತಿರ್ಗಾ ನಿಲ್ಸೇ ಇರ್ಬಿಟ್ಟವ್ರಲ್ಲ. ಸರಿ ಅಪ್ಪ, ಈಗ ನೀವು ಹೆಂಗೂ ಓಟ್ ಹಾಕ್ಲೇಬೇಕು. ಓಟ್ ಹಾಕಕ್ಕೆ ಹಿಂಗೆ ಹೋಗ್ಲೇಬೇಕು. ಯಾರಿಗೆ ಓದ್ತೀರಿ ಹೇಳಿ? ಯಾರು ಗೊತ್ತಬೇಕು? ನಿಮಗೆ ಇಷ್ಟ ಆಗೋರು, ನಿಮಗೆ ಕೆಲಸ ಆಗೋರನ್ನ ಒತ್ತಬೇಕು. ನಾನು ನೋಡಪ್ಪ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ವಿ ಸೋಮಣ್ಣ ನಿಂತವ್ರೆ, ಮುದ್ದಹನುಮೇಗೌಡರು ನಿಂತಾರೆ. ಈಗಲಾರು ಹೇಳಿ, ಯಾರಿಗೆ ಹಾಕ್ತೀರಿ? ಹಾಕಣ, ಮುದ್ದಣ್ಣನ್ಗೆ ಹಾಕಣ. ಮುದ್ದಣ್ಣಂಗೆ ಹಾಕ್ಬೇಕು. ಮುದ್ದಣ್ಣಂಗೆ ಹಾಕ್ಬೇಕು ಅಂತಿದ್ದೀರಾ? ಬಿಡಿ. ಹೌದು. ಯಾಕೆ ಮುದ್ದಣ್ಣಂಗೆ ಬೇಕು ಅಂತ? ನಮ್ಗೆಲ್ಲ ಚೆನ್ನಾಗಿ ಮಾಡಬೇಕು ಅಲ್ವಾ? ಸರಿ, ಆಯ್ತು ನೋಡೋಣ. ಇವರು ಅಭಿಪ್ರಾಯ ಮುದ್ದಣ್ಣಂಗೆ ಹಾಕ್ಬೇಕು ಅಂತ ಹೇಳಿ. ಬನ್ನಿ, ಮಾರ್ಕೆಟ್ ಒಳಗಡೆ ತುಂಬಾ ಜನರಿದ್ದಾರೆ, ಮಾತಾಡ್ಸೋಣ. ಯಾಕೆ ಅಂತಂದ್ರೆ ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋದೆ ಈ ಥರ ಬೀದಿ ಬದಿ ವ್ಯಾಪಾರಸ್ಥರು. ಕಷ್ಟಪಡೋರೆ ಅವರು. ಅವ್ರಿಗೆ ಗೊತ್ತಿರುತ್ತೆ ರಾಜಕೀಯ ಯಾವ ರೀತಿ ಇರುತ್ತೆ ಇಲ್ಲಿ ಅಂತೇಳಿ. ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ, ಎಲ್ಲರನ್ನು ಮಾತಾಡ್ಸೋಣ. ನಮಸ್ಕಾರ. ಹೆಂಗೈತೆ ರಾಜಕೀಯ ತುಮಕೂರಲ್ಲಿ? ಏನು ಹೇಳ್ತೀರಾ? ಏನು ಹೇಳ್ಬೇಕು ಸರ್? ಯಾರು ಬರ್ಬೇಕು ಅಂತೀರ ನೋಡಿ? ನಿಮ್ಮ ಕಷ್ಟಕ್ಕೆ ಸಹಾಯ ಆಗಬೇಕು. ನಮ್ಮ ಕಷ್ಟಕ್ಕೆ ಸಹಾಯ ಅಂದರೆ ಮೋದಿನೇ ಬರ್ಬೇಕು ಸರ್. ಯಾಕೆ ಮೋದಿನೇ ಬರಬೇಕು? ನಮ್ಗೆ ಅನುಕೂಲ ಆಯ್ತು ಅವರಿಂದ. ಏನು ಅನುಕೂಲ ಐತೆ? ಏನು ಅನುಕೂಲ ಐತೆ? ಎಲ್ಲ ಕಡೆ ಅನುಕೂಲ ಐತೆ. ಎಲ್ಲ ಕಡೆ ಏನು ಅನುಕೂಲ? ವ್ಯಾಪಾರಸ್ಥರಿಗೂ ಅನುಕೂಲ ಐತೆ,
ಅವ್ರು ಬಂದ್ಮೇಲೆ ಒಂದು ವರ್ಷ ಅವ್ರು ಬಂದಾಗಿಂದ ಎತ್ಸೋದು ಮಾಡೋದು ಏನು ಮಾಡಲ್ಲ. ಬಡವ್ರಿಗೆಲ್ಲ ವ್ಯಾಪಾರ ಮಾಡಕ್ ಕ್ಲೀನಾಗಿ ಬಿಟ್ಟವ್ರೆ. ಅದರಿಂದ ಅವ್ರು ಬರಬೇಕು. ತೊಂದರೆ ಆಗಲ್ಲ. ಏನಿಲ್ಲ. ಕಾಂಗ್ರೆಸ್ ತೊಂದರೆ ಮಾಡ್ಬಿಡ್ತಾರ ಹಂಗಾರೆ? ಹಂಗೆ ಹೇಳಿಲ್ವಲ್ಲ ಸರ್, ನಾವು ತೊಂದರೆ ಯಾರು ಮಾಡವ್ರೆ ಅಂತ ಹೇಳಿಲ್ಲ. ನಮ್ಗೆ ಅವ್ರು ಯಾಕೆ ಬೇಡ ಅನ್ಸುತ್ತೆ ನಿಮಗೆ? ನಾವು ಯಾರನ್ನೂ ಬರಬೇಡ ಅನ್ನಲ್ಲ ಸರ್, ಆದ್ರೂ ಮೋದಿ ಬರಬೇಕು. ಆದ್ರೂ ಮೋದಿ ಬರಬೇಕು. ನೀವೇನ್ ಹೇಳ್ತೀರಾ ಸರ್? ನಾವು ಅದನ್ನೇ ಹೇಳೋದು, ಮೋದಿ. ಬನ್ನಿ, ಇನ್ನೂ ಇನ್ನೂ ತುಂಬ ಜನ ಇದ್ದಾರೆ. ಯಾಕೆ ಮಾತಾಡಲ್ಲ? ಬೇಡ. ನೀವು ಓಟ್ ಹಾಕಲ್ವಾ? ಓಟ್ ಹಾಕ್ತೀರಾ ಹಾಕಲ್ವಾ? ನೀವು ಓಟ್ ಹಾಕ್ತೀರಾ ಹಾಕಲ್ವಾ ಮೇಡಮ್? ನೀವು ಓಟ್ ಹಾಕ್ತೀರಾ ಹಾಕಲ್ವಾ ಹೇಳಿ? ಮಾತಾಡಿ. ನಿಮ್ಮ ಹಕ್ಕು ನೀವು ಪಾಲಿಸ್ತೀರಾ ಇಲ್ವಾ? ಸರಿ, ನಿಮಗೆ BJP ಬೇಕಾ ಕಾಂಗ್ರೆಸ್ ಬೇಕಾ? ಯಾರು ಗೆದ್ರೆ ಒಳ್ಳೇದು ಅಂತೀರಾ ಹೇಳಿ? ಓಟ್ ಹಾಕ್ತಿರಲ್ವಾ? BJP ಬಂದ್ರೆ ಒಳ್ಳೇದಾ ಕಾಂಗ್ರೆಸ್ ಬಂದ್ರೆ ಒಳ್ಳೇದು? ಒಂದೇ ಮಾತು. ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಅಭಿಪ್ರಾಯ ನೀವು ಹೇಳಿದಿರಾ, ಆಯ್ತು. ಅವ್ರು ಕಾಂಗ್ರೆಸ್ ಅಂತ ಹೇಳಿದರೆ ನಾಚ್ಕೊಂಡ್ರು ಪರವಾಗಿಲ್ಲ, ಯಾರೋ ಒಬ್ರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೀವೇನು ಹೇಳ್ತೀರಾ ಸರ್? ಹೆಂಗೈತೆ ರಾಜಕೀಯ? ವ್ಯಾಪಾರ ಮಾಡ್ತೀರಾ ಅಷ್ಟೇ, ನೀವು ಓಟ್ ಹಾಕಲ್ವಾ? ಓಟ್ ಹಾಕಲ್ಲ ಸರ್. ಎಲ್ಲಿ ನಮ್ಗೆ 25 ವರ್ಷದಿಂದ ಫುಟ್ಪಾತಲ್ಲೇ ವ್ಯಾಪಾರ ಮಾಡ್ತಾ ಇದ್ರಿ, ಓಟ್ ಹಾಕಿ ಏನು ಪ್ರಯೋಜನ? 25 ವರ್ಷದಿಂದ ನೀವು ಓಟ್ ಹಾಕಿಲ್ಲ? ಓಟ್ ಹಾಕಿಲ್ಲ ನಾನು. ಯಾಕೆ ಸರ್? ಕಾರಣ ಏನು? ಅಲ್ಲ, ಇಷ್ಟು ಜಿಗುಪ್ಸೆ ಬರೋಕ್ಕೆ ಕಾರಣ ಏನು? ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ, ಏನು ಓಟ್ ಹಾಕಿದ್ರು ಏನು ಮಾಡಿದ್ರು ಫುಟ್ಪಾತ ಆಗಿಂದ ಫುಟ್ಪಾತ್ ಅಲ್ಲೇ ಇದ್ದೀನಿ, ಅವ್ರು ಮಾತ್ರ ಮೇಲ್ಗಡೆ ಇದ್ದಾರೆ. ಏನು ಮಾಡೋಣ ಹೇಳಿ? ಸೂಪರ್ ಸೂಪರ್. ಅಂದ್ರೆ ಈಗ ಮುಂದೆ ಏನು ಹೇಳ್ತೀರಪ್ಪ? ಏನು ಹೇಳ್ತೀರಾ? 5,000 ನನಗೆ ಗೊತ್ತಿಲ್ಲ ಸರ್. ಅದರ 5,000 ರೂಪಾಯಿ ಫೈನಾನ್ಸ್ ಕಟ್ಟಬೇಕು ಅಷ್ಟೇ ಡೈಲಿ. ಅಷ್ಟೇ ನೋಡಿ ಅವ್ರ ಕಷ್ಟಗಳು, ಜೀವನ ಯಾವ ರೀತಿ ಇದೆ ಪರಿಸ್ಥಿತಿ. ನಿಜಕ್ಕೂ ಕೂಡ ಅದೇ ಹೇಳೋದು ನೋಡಿ, ನಾವು ಓಟ್ ಹಾಕ್ತಾನೆ ಇದ್ದೀವಿ ಸರ್, ಫುಟ್ಪಾತಲ್ಲೇ ಇದ್ದೀವಿ, ಇನ್ನೂ ಕೂಡ ಫುಟ್ಪಾತಲ್ಲೇ ಜೀವನ ಮಾಡ್ತಿದ್ದೀವಿ. ಏನಂತೀರಾ ಅಲ್ವೇ? ಈಗ ಹೆಂಗೆ ರಾಜಕೀಯ ತುಮಕೂರು ಕ್ಷೇತ್ರದಲ್ಲಿ? ರಾಜಕೀಯ ಏನ್ರಿ, ಯಾರಿಗೆ ಏನು ಸೇಫ್ಟಿ ಏನೂ ಮಾಡ್ತಾ ಇಲ್ಲ. ಯಾರು ಸೇಫ್ಟಿ ಮಾಡ್ತಿಲ್ಲ? ಯಾರು ಮಾಡಬೇಕಿತ್ತು? ಸಿದ್ದರಾಮಯ್ಯನೇ ಸೇಫ್ಟಿ ಮಾಡ್ತಾ ಇರೋದು. ಈಗ ಕೇಂದ್ರ ಚುನಾವಣೆ, ಮೋದಿ, ಖರ್ಗೆ, ರಾಹುಲ್ ಗಾಂಧಿ ಅಲ್ಲಿ ಡಿಸೈಡ್ ಆಗ್ತಾರೆ ಬಿಡಿ. ಮೋದಿ ಫಿಕ್ಸು. ಇಲ್ಲಿ ವಿ ಸೋಮಣ್ಣ ತುಮಕೂರು ಕ್ಷೇತ್ರದಲ್ಲಿ ಮುದ್ದನ್ಮೇಗೌಡರು, ಯಾರು ಬಂದ್ರೆ ಸರಿ? ಗೌಡ್ರನ್ನೇ ಬರಲಿ. ಮುದ್ದನ್ಮೇಗೌಡರು ಯಾಕೆ ಬರಲಿ? ಏನು ಮಾಡ್ತೀರಾ ಬಂದರೆ ಒಳ್ಳೆ ಮಾಡ್ತಾರೆ ಅವರು. ಹೌದು, ಈ ಹಿಂದೆ ಮಾಡಿದಾರಾ? ಮಾಡಿದ್ದಾರೆ. ಏನು ಈಗ ಇಲ್ಲಿ ಇನ್ನೇನು ಸೇಫ್ಟಿ ಮಾಡಿದ್ದಾರೆ ಮುಂಚೆನೆ, ಈಗನೇ ಅವರೇ ಬಂದರೆ ಒಳ್ಳೇದು. ಹೌದು. ಮತ್ತೆ ಎಲ್ಲರೂ ಈಗ ಮೋದಿ ಸೆಂಟ್ರಲ್ ಇದ್ರೆ ಒಳ್ಳೇದ್ರು ಅಂತ ತುಂಬಾ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾರಲ್ಲ, ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಮೋದಿನೇ ಏನು ಸರ್, ಮೋದಿನೂ ಮಾಡ್ತಾ ಇದ್ದಾರೆ. ಅವರು ಏನು ಗ್ಯಾಸ್ ಸಿಲಿಂಡರ್ ನೋಡಿ ನಮಗೆ ಫ್ರೀಯಾಗಿ ಕೊಟ್ಟರು, ಆಮೇಲೆ 1,200 ಮಾಡಿಬಿಟ್ರು. ಏನು ಸೇಫ್ಟಿ? ಈಗ ಪೆಟ್ರೋಲ್ 2 ರೂಪಾಯಿ ಇಳಿಸೋರಲ್ಲ? ಪೆಟ್ರೋಲ್ 2 ರೂಪಾಯಿ ಇಳಿಸೋರಲ್ಲ? ಎಲ್ಲಿ ಬರೀ 2 ರೂಪಾಯಿ ಇಳಿಸ್ಬಿಟ್ರೆ ಸಾಕಾ? 2 ರೂಪಾಯಿ ಇಳಿಸ್ಬಿಟ್ರೆ ಮತ್ತೆ ಎಷ್ಟು ಇಳಿಸ್ಬೇಕಿತ್ತು? ಮತ್ತೆ ಮುಂಚೆ ಎಷ್ಟೇ ಇತ್ತು? 60 ರೂಪಾಯಿ ಇತ್ತು, 60 ರೂಪಾಯಿ ಮಾಡಬೇಕಾಯ್ತು. ಹಳೆ ಸರ್ಕಾರ ಹೆಂಗೆ ಮಾಡಿದ್ರು ಅದೇ ಮಾಡಿದ್ರೇ ಸೇಫ್ಟಿ. ಅದು ಆಯ್ತಪ್ಪ. ನಾನು ಮತ್ತು ಫೈನಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮ ಹತ್ರ, BJP ನ ಕಾಂಗ್ರೆಸ್? ಅದೇ ಸರ್, ಅವ್ರು ಇಬ್ರು ಕರೆಕ್ಟ್ ಅಂತ ಹೇಳ್ಬೇಕು ನನಗೆ. ಪಟ್ಟಂತ ಕಾಂಗ್ರೆಸ್ಗೆ ಹಾಕೋಣ. ಅಷ್ಟೇ 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 ಅಷ್ಟೇ.